ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಾಗೂ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂದರೆ ಬಿಎನ್ಪಿ ಅಧ್ಯಕ್ಷೆ ಖಲೀದಾ ಜಿಯಾ ಅವರು ಮಂಗಳವಾರ ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. 17 ವರ್ಷಗಳ ನಂತರ ಪುತ್ರ ತಾರಿಕ್ ರೆಹಮಾನ್ ದೇಶಕ್ಕೆ ಮರಳಿರುವ ಹೊತ್ತಲ್ಲಿ ಮತ್ತು ಬಾಂಗ್ಲಾ ರಾಜಕೀಯದಲ್ಲಿ ಉದ್ದಕ್ಕೂ ಅವರ ಪ್ರತಿಸ್ಪರ್ಧಿಯಾಗಿದ್ದ ಶೇಖ್ ಹಸೀನಾ ದೇಶಭ್ರಷ್ಟರಾಗಿ ಭಾರತದಲ್ಲಿ ಆಶ್ರಯ ಪಡೆದಿರುವ ಸಂದರ್ಭದಲ್ಲಿ ಖಲೀದಾ ಜಿಯಾ ನಿಧನ ಹೊಂದಿದ್ದಾರೆ. ದಶಕಗಳ ಕಾಲ ಬಾಂಗ್ಲಾದೇಶದ ರಾಜಕೀಯ ಈ ಇಬ್ಬರು ನಾಯಕಿಯರ ವೈಯಕ್ತಿಕ ದ್ವೇಷ ಮತ್ತು ಅಧಿಕಾರದ ಹಗ್ಗಜಗ್ಗಾಟದಲ್ಲಿ ಸಿಲುಕಿತ್ತು. ಈಗ ಹಸೀನಾ ಅಧಿಕಾರದಿಂದ ದೂರವಿದ್ದಾರೆ ಮತ್ತು ಖಲೀದಾ ನಿಧನರಾಗಿದ್ದಾರೆ. ಹಾಗಾದ್ರೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಸೇಡಿನ ರಾಜಕಾರಣ ಕೊನೆಗೊಳ್ಳಲಿದೆಯಾ? ಫೆಬ್ರವರಿಯಲ್ಲಿ ನಡೆಯಲಿರುವ ಚುನಾವಣೆಯ ಮೇಲೆ ಈ ಸಾವು ಎಂತಹ ಪರಿಣಾಮ ಬೀರಲಿದೆ? ಖಲೀದಾ ಇಲ್ಲದ ಬಿಎನ್ಪಿ ದೇಶವನ್ನ ಮುನ್ನಡೆಸಲು ಸಮರ್ಥವಾಗಲಿದೆಯಾ? 1981ರಲ್ಲಿ ಅವರ ಪತಿ ಬಾಂಗ್ಲಾದೇಶದ ಅಧ್ಯಕ್ಷ ಜಿಯಾವುರ್ ರೆಹಮಾನ್ ಅವರ ಹತ್ಯೆಯಾದಾಗ ಖಲೀದಾ ಜಿಯಾ ರಾಜಕೀಯ ಪ್ರವೇಶ ಮಾಡಿದ್ರು. ಬಾಂಗ್ಲಾದ ಮೊದಲ ಮಹಿಳಾ ಪ್ರಧಾನಿಯಾದ್ರು. ಆಗ ಅವರು ಇಬ್ಬರು ಮಕ್ಕಳ ತಾಯಿಯಾಗಿ ಕೌಟುಂಬಿಕ ಜೀವನ ನಡೆಸ್ತಾ ಇದ್ರು. ಆದರೆ ಪತಿಯ ಮರಣದ ನಂತರ ಬಿಎನ್ಪಿ ಚುಕ್ಕಾಣಿ ಹಿಡಿದ ಅವರು ತಾವೊಬ್ಬ ಸಮರ್ಥ ನಾಯಕಿ ಅನ್ನೋದನ್ನ ಸಾಬೀತುಪಡಿಸಿದ್ರು. 1980ರ ದಶಕದಲ್ಲಿ ಮಿಲಿಟರಿ ಸರ್ವಾಧಿಕಾರಿ ಹುಸೇನ್ ಮೊಹಮ್ಮದ್ ಇರ್ಷಾದ್ ವಿರುದ್ಧದ ಹೋರಾಟದಲ್ಲಿ ತೋರಿದ ಧೈರ್ಯದಿಂದಾಗಿ ಅವರು ರಾಜಿಯಾಗದ ನಾಯಕಿ ಎಂಬ ಬಿರುದಿಗೆ ಪಾತ್ರರಾಗಿದ್ರು. 1991ರಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಶೇಖ್ ಹಸೀನಾ ಅವರನ್ನ ಸೋಲಿಸಿ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವೊಂದನ್ನು ಮುನ್ನಡೆಸಿದ ಬೆನ್ಜೀರ್ ಭುಟ್ಟೋ ನಂತರ ಜಗತ್ತಿನ 2ನೇ ಮಹಿಳೆ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ಖಲೀದಾ ಜಿಯಾ ಅವರು 3 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಅವರ ಅಧಿಕಾರಾವಧಿಯಲ್ಲಿ ಬಾಂಗ್ಲಾದೇಶ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಮರಳಿತು. ಆರ್ಥಿಕ ಉದಾರೀಕರಣ, ಪ್ರಾಥಮಿಕ ಶಿಕ್ಷಣದಲ್ಲಿ ಸುಧಾರಣೆ ಮತ್ತು ಬಾಲಕಿಯರಿಗೆ ಉಚಿತ ಶಿಕ್ಷಣದಂತಹ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದ ಕೀರ್ತಿ ಅವರಿಗೆ ಸಲ್ಲತ್ತೆ. ಆದರೆ ಅವರ ಆಡಳಿತ ವಿವಾದಗಳಿಂದ ಮುಕ್ತವಾಗಿರಲಿಲ್ಲ. 2001ರಿಂದ 2006ರ ಅವಧಿಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿತು ಮತ್ತು ಇಸ್ಲಾಮಿಕ್ ಉಗ್ರಗಾಮಿ ಗುಂಪುಗಳಿಗೆ ಕುಮ್ಮಕ್ಕು ನೀಡಿದ ಆರೋಪಗಳು ಅವರ ಸರ್ಕಾರದ ಮೇಲಿದ್ವು. ಇದು ಅಂತಿಮವಾಗಿ ಮಿಲಿಟರಿ ಬೆಂಬಲಿತ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಮತ್ತು ನಂತರ 2008ರಲ್ಲಿ ಶೇಖ್ ಹಸೀನಾ ಅವರ ಭಾರೀ ಗೆಲುವಿಗೆ ಕಾರಣ ಆಯಿತು. ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ ಅವರ ನಡುವಿನ ವೈಯಕ್ತಿಕ ದ್ವೇಷ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವವನ್ನ ಹಲವು ಬಾರಿ ಹಳಿ ತಪ್ಪಿಸಿತ್ತು. ಅಧಿಕಾರದಲ್ಲಿದ್ದಾಗ ಎದುರಾಳಿಯನ್ನ ಮಟ್ಟ ಹಾಕುವುದು ಅಲ್ಲಿನ ವಾಡಿಕೆಯಾಗಿತ್ತು. 2018ರಲ್ಲಿ ಖಲೀದಾ ಜಿಯಾ ಅವರನ್ನ ಅನಾಥಾಶ್ರಮದ ನಿಧಿಯ ದುರುಪಯೋಗದ ಆರೋಪದ ಮೇಲೆ 5 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಪಡಿಸಲಾಯಿತು. ನಂತರ ಅದನ್ನ 10 ವರ್ಷಗಳಿಗೆ ಹೆಚ್ಚಿಸಲಾಯಿತು. ಇದಲ್ಲದೆ ಚಾರಿಟಿ ಟ್ರಸ್ಟ್ ಪ್ರಕರಣದಲ್ಲಿ ಅವರಿಗೆ ಹೆಚ್ಚುವರಿ 7 ವರ್ಷಗಳ ಶಿಕ್ಷೆಯಾಗಿತ್ತು. ಕಳೆದ ಕೆಲವು ವರ್ಷಗಳಿಂದ ಅವರು ಲಿವರ್ ಸಿರೋಸಿಸ್, ಡಯಾಬಿಟಿಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಶೇಖ್ ಹಸೀನಾ ಅವರ ಸರ್ಕಾರ ಅವರಿಗೆ ವಿದೇಶದಲ್ಲಿ ಚಿಕಿತ್ಸೆ ಪಡೆಯೋಕೆ ಅವಕಾಶ ನೀಡದೆ ಗೃಹ ಬಂಧನದಲ್ಲಿ ಇರಿಸಿತ್ತು. ಆದರೆ 2024ರಲ್ಲಿ ವಿದ್ಯಾರ್ಥಿ ಹೋರಾಟದ ಫಲವಾಗಿ ಹಸೀನಾ ಅಧಿಕಾರ ಕಳೆದುಕೊಂಡ ನಂತರ ಖಲೀದಾ ಜಿಯಾ ಅವರಿಗೆ ಬಿಡುಗಡೆಯ ಭಾಗ್ಯ ದೊರಕಿತು ಮತ್ತು ನ್ಯಾಯಾಲಯ ಅವರನ್ನ ಭ್ರಷ್ಟಾಚಾರದ ಪ್ರಕರಣಗಳಿಂದ ಮುಕ್ತಗೊಳಿಸಿತು. ಖಲೀದಾ ಜಿಯಾ ಅವರ ನಿಧನ ಮುಂಬರುವ ಫೆಬ್ರವರಿ 12ರ ಚುನಾವಣೆಯ ಹೊಸ್ತಿಲಲ್ಲಿ ಸಂಭವಿಸಿದೆ. ಇದು ಬಿಎನ್ಪಿ ಪಾಲಿಗೆ ದೊಡ್ಡ ಆಘಾತವಾಗಿದ್ದರೂ ರಾಜಕೀಯವಾಗಿ ಸಹಾನುಭೂತಿಯ ಅಲೆಯನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. 17 ವರ್ಷಗಳ ಕಾಲ ದೇಶಭ್ರಷ್ಟರಾಗಿದ್ದ ಅವರ ಮಗ ತಾರಿಕ್ ರೆಹಮಾನ್ ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಮರಳಿದ್ದು, ಈಗ ಪಕ್ಷದ ಸಂಪೂರ್ಣ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ತಾರಿಕ್ ರೆಹಮಾನ್ ಅವರು ತಮ್ಮ ತಾಯಿಯ ಜನಪ್ರಿಯತೆಯನ್ನ ಮತ್ತು ಹಸೀನಾ ಸರ್ಕಾರದ ವಿರುದ್ಧದ ಆಕ್ರೋಶವನ್ನ ಮತಗಳನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಲಿದ್ದಾರೆ. ಖಲೀದಾ ಜಿಯಾ ಅವರ ನಿಧನ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಲು ಮತ್ತು ಚುನಾವಣಾ ಪ್ರಚಾರಕ್ಕೆ ಹೊಸ ಶಕ್ತಿ ತುಂಬಲು ದಾರಿಯಾಗಬಹುದು. ಬಾಂಗ್ಲಾದೇಶ ಈಗ ದ್ವೇಷದ ರಾಜಕಾರಣದಿಂದ ಹೊರಬಂದು ನಿಜವಾದ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಕಡೆಗೆ ಸಾಗಬಲ್ಲದ ಅನ್ನೋದು ಈಗಿರುವ ಅತಿದೊಡ್ಡ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.